ಇನ್ನು ವೃಷಭ ರಾಶಿಯನ್ನು ನೋಡುವ. ವೃಷಭ ರಾಶಿಗೆ ಈಗ ಜನ್ಮೇ ಗುರು ದುಃಖದಾಯಕ, ಒಂದು ನೆಮ್ಮದಿ ಇಲ್ಲ, ಜನ್ಮದಲ್ಲಿ ಗುರು ಇರುವಂಥದ್ದು. ಆದರೆ ಏಕಾದಶ ಸ್ಥಾನದಲ್ಲಿ ರಾಹು ಇರುವಂಥದ್ದು, ಒಂದು ಕಡೆಯಿಂದ ಉನ್ನತ ಸ್ಥಾನಮಾನಗಳು ಇದೆಲ್ಲ ಸಿಕ್ಕುವಂಥದ್ದು ಉಂಟು. ಮಾರ್ಚ್ ನಂತರ ಅವರಿಗೆ ಇನ್ನಷ್ಟು ಲಾಭಗಳನ್ನೇ ಹೇಳಬೇಕಲ್ಲದೆ ನಷ್ಟ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದು ಅಲ್ಲದೆ ಮೇಯ ನಂತರ ವೃಷಭ ರಾಶಿಗೆ ದ್ವಿತೀಯದಲ್ಲಿ ಗುರು ಬರುವಂಥದ್ದು, ಅದು ತುಂಬ ಒಳ್ಳೆಯದು. ನಮ್ಮ ಕೆಲವು ರಾಜಕೀಯ ನಾಯಕರ ಹೆಸರನ್ನು ಉಲ್ಲೇಖ ಮಾಡಬೇಕಾಗ್ತದೆ. DK ಶಿವಕುಮಾರ್ ಅವರಿಗೂ ಕೂಡ ವೃಷಭ ರಾಶಿ, ದ್ವಿತೀಯದಲ್ಲಿ ಗುರು ಬರ್ತಾನೆ, ಏಕಾದಶದಲ್ಲಿ ಶನಿ ಇರ್ತಾನೆ. ಇದೊಂದು ಒಳ್ಳೆಯ ಸಮಯ. ಅವರ ಚಿಂತನೆಯಲ್ಲಿ ಸಾಧನೆ ಮಾಡಬೇಕಿದ್ರೆ ಈಗ ಮಾಡಿಕೊಳ್ಬೋದು. ಅದು ಆ ದಿವಸಗಳು ಕಳೆದು ಹೋದರೆ ಮತ್ತೆ ಸಾಧನೆ ಮಾಡಿದ್ದು ಪ್ರಯೋಜನ ಇಲ್ಲ ಅಂತ ಹೇಳಿ ಆಗ್ತದೆ. ಯೋಗ ಬರಬೇಕು. ಇನ್ನು ಗುರು ದ್ವಿತೀಯದಲ್ಲಿ ಇದ್ದುಕೊಂಡು, ಮಿಥುನದಲ್ಲಿ ಇದ್ದುಕೊಂಡು ಅವನು ಷಷ್ಠವನ್ನು ನೋಡ್ತಾನೆ. ವೃಷಭ ರಾಶಿಯ ಷಷ್ಠವನ್ನು ನೋಡ್ತಾನೆ. ರೋಗ ಚಿಂತನೆಗಳು, ಋಣ ಚಿಂತನೆಗಳು, ಯಾವುದೋ ಸಾಲ ಚಿಂತನೆಗಳು, ಸಾಲ ಮಾಡಿದ್ದಿದ್ರೆ ಅದರ ವಿಚಾರಗಳು, ರೋಗಗಳು, ಅನಾರೋಗ್ಯಗಳು, ಪ್ರಾಯ ಆಗಿದ್ದರೆ ಅನಾರೋಗ್ಯದ ವಿಚಾರದಲ್ಲಿ ಕೂಡ ಸ್ವಲ್ಪ ಗಮನ ಹರಿಸಿಕೊಳ್ಬೇಕಾಗ್ತದೆ. ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಹರಿಸಿಕೊಳ್ಳೋದು ಉತ್ತಮ ಅಂತೇಳಿ. ಇನ್ನು ಕರ್ಮಸ್ಥಾನವನ್ನು ನೋಡ್ತಾನೆ. 9ನೇ ದೃಷ್ಟಿಯಲ್ಲಿ ಯಾವುದು ಕುಂಭರಾಶಿಯನ್ನು ನೋಡ್ತಾನೆ. ಆವಾಗ ಇವರ ಕರ್ಮದಲ್ಲಿ ಪರಿವರ್ತನೆ ಆಗ್ತದೆ. ಇವರು ಈಗ ಏನು ಮಾಡ್ತಾ ಇದ್ದಾರೆ ಕರ್ಮ, ಅದರಲ್ಲಿ ಒಂದು ಪರಿವರ್ತನೆ, ಒಳ್ಳೆಯ ಪರಿವರ್ತನೆ ಆಗುವಂಥದ್ದು ಯೋಗ ಇದೆ. ಪರಿವರ್ತನೆಗಳು ಹೇಗೆ ಬೇಕಾದರೂ ಆಗ್ಬೋದು. ಕೆಲವರಿಗೆ ಕೆಲಸ ಹೋಗ್ಲಿಕ್ಕೂ ಹೋಗ್ಬೋದು. ಅದು ಅವರ ಜಾತಕದಲ್ಲಿ ಅವರ ಜೆನೆಟಿಕ್ ಬಿಹೇವಿಯರ್ ಹೇಗುಂಟು ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಅದಕ್ಕೆಲ್ಲ ಆಗಾಗ ನೀವು ತಜ್ಞರನ್ನು ಭೇಟಿ ಮಾಡಿ ಅವರ ಹತ್ರ ಸಲಹೆಗಳನ್ನು ತಗೊಂಡು ಮುಂದುವರಿಯುವುದು ಉತ್ತಮ ಅಂತೇಳಿ. ವೃಷಭ ರಾಶಿಗೆ ಪಂಚಮಾಧಿಪತಿ ಬುಧನಾಗ್ತಾನೆ. ಅವಾಗ ಇಂಥವರಿಗೆ ವಿಷ್ಣು ಸಹಸ್ರನಾಮ ತುಂಬ ಪ್ರಯೋಜನಕ್ಕೆ ಬರ್ತದೆ. ವಿಷ್ಣು ಸಹಸ್ರನಾಮವನ್ನು ಕೇಳುವಂಥದ್ದು, ಅಥವಾ ವಿಷ್ಣು ಸಹಸ್ರನಾಮವನ್ನು ಬರೆಯುವಂಥದ್ದು, ಅಥವಾ ವಿಷ್ಣು ಸಹಸ್ರನಾಮ ಪಠಣ ಮಾಡುವಂಥದ್ದು. ಇದರಲ್ಲಿ ಎಲ್ಲ ರೀತಿಯ ನಿಮ್ಮ ಮನೋಚಿಂತನೆಗಳನ್ನು ವೃದ್ಧಿ ಮಾಡ್ತದೆ, ದುಶ್ಚಿಂತನೆಗಳನ್ನು ನಾಶ ಮಾಡ್ತದೆ. ಹಾಗೆ ನಾವು ಯಾವ ರಾಶಿ ಉಂಟೋ ಅದರ ಪಂಚಮಾಧಿಪತಿಯನ್ನು ನಾವು ಚಿಂತನೆ ಮಾಡೋದು, ಅದು ಹೃದಯ ಸ್ಥಾನ ಆಗ್ತದೆ. ಎಲ್ಲವೂ ಕೂಡ ಹೃದಯದಿಂದ ಉತ್ಪತ್ತಿ ಆಗುವಂಥದ್ದು. ಅಲ್ಲಿ ಒಳ್ಳೆಯ ಉತ್ಪತ್ತಿಯಾಗಿ ಬಂದರೆ ನಮ್ಮ ಜೀವನ ಬಹಳ ಚೆಂದ ಆಗ್ತದೆ. ಇನ್ನು ಮಿಥುನದಲ್ಲಿದ್ದು ಗುರು ಅವನು ಧನುರಾಶಿಯನ್ನು ನೋಡ್ತಾನೆ. ಈ ಧನುರಾಶಿ ಅಷ್ಟಮ ಸ್ಥಾನ ಆಗ್ತದೆ ವೃಷಭ ರಾಶಿಗೆ. ಮರಣ ಚಿಂತನೆಗಳು, ಮರಣ ಭಯಗಳು, ಮರಣ ಅಂತೇಳಿ ಸಾಯುವಂಥದ್ದಲ್ಲ, ನಷ್ಟ ಬಂದಿತು ಅಂತ ಹೇಳುವಂಥ ಭಯ. ಒಂದು ಕಡೆಯಿಂದ ಷಷ್ಠವನ್ನು ನೋಡ್ತಾನೆ, ಒಂದು ಕಡೆಯಿಂದ ಅಷ್ಟಮವನ್ನು ನೋಡ್ತಾನೆ. ಅದಕ್ಕೆ ಬೇಕಾಗಿ ಆ ಗುರುವಿನ ವಿಚಾರಕ್ಕೆ ನಾವು ಸ್ವಲ್ಪ ಜಾಸ್ತಿ ಗಮನ ಹರಿಸುವಂಥದ್ದು. ಎಲ್ಲಿ ನಷ್ಟ ಬರ್ತದೋ, ಎಲ್ಲಿ ತೊಂದರೆಗಳು ಬರ್ತದೋ, ಅನಾರೋಗ್ಯ ಬರ್ತದೋ, ಈ ರೀತಿಯ ಚಿಂತನೆಗಳು. ಯಾವಾಗ ನಮ್ಮ ಉಪಾಸನೆಗಳು ಚೆನ್ನಾಗಿರ್ತದೋ, ನಾನು ಹೇಳಿದ ವಿಷ್ಣು ಸಹಸ್ರನಾಮ ಇದನ್ನೆಲ್ಲ ಮಾಡಿದಾಗ ನಮ್ಮಲ್ಲಿ ಒಂದು ಚಿಂತನೆ ಬಂದುಕೊಂಡು ನಾವು ಅದಕ್ಕೆಲ್ಲ ಭಯ ಪಡುವುದಿಲ್ಲ. ಇದು ವೃಷಭ ರಾಶಿಗೆ ದ್ವಿತೀಯದ ಗುರು, ಏಕಾದಶದ ಶನಿ, ಇವರ ಚಿಂತನೆಗಳು. ಇನ್ನು ರಾಹು ದಶಮಕ್ಕೆ ಬರ್ತಾನೆ ಅಕ್ಟೋಬರಿಗೆ. ಆವಾಗ ಇವರಿಗೆ ವಿಶೇಷವಾದಂಥ ಆ ಹೊತ್ತಿನಲ್ಲಿ ವಿಶೇಷವಾದ ಪ್ರಾಮಾಣಿಕತನ, ಆಮೇಲೆ ಇಂಥದ್ದೆಲ್ಲ ಅವರ ಉತ್ಪತ್ತಿ ಆಗ್ತದೆ. ಅದರಲ್ಲಿಯೂ ಕೂಡ ಪ್ರಾಮಾಣಿಕನಾಗುವುದಕ್ಕೆ ನಾನು ಒಪ್ಪುತ್ತೇನೆ. ಅದಕ್ಕೆ ಬೇಕಾದಂಥ ಡಿಫೆನ್ಸ್ ಇಟ್ಕೊಳ್ಬೇಕು. ಎಲ್ಲರ ಹತ್ರ ಪ್ರಾಮಾಣಿಕತನ ತೋರಿಸಿದರೆ ನಮಗೆ ನಷ್ಟ ಬರಲಿಕ್ಕೂ ಸಾಧ್ಯ ಉಂಟು. ಅಂಥದ್ದೆಲ್ಲ ಬರಬಾರದು ಅಂತ ಹೇಳ್ಕೊಂಡು. ಯಾಕೆ ಇಲ್ಲಿ ಅಷ್ಟಮ ಸ್ಥಾನವನ್ನು ಗುರು ವೀಕ್ಷಣೆ ಮಾಡ್ತಾನೆ, ಷಷ್ಠವನ್ನು ವೀಕ್ಷಣೆ ಮಾಡ್ತಾನೆ. ಆವಾಗ ಒಂದು ಕಡೆಯಿಂದ ಪ್ರಾಮಾಣಿಕತನವನ್ನು ಕೊಡ್ತಾನೆ. ಇದರ ಬಗ್ಗೆಯೂ ಚಿಂತನೆ ಇರಲಿ, ನಷ್ಟ ಬಂದಿತ್ತು ಅಂತ ಹೇಳುವಂಥದ್ದು, ನಷ್ಟ ಚಿಂತನೆಗಳು ಬೇಕು. ಆವಾಗ ಇದನ್ನೆಲ್ಲ ಸರಿದೂಗಿಸಿಕೊಂಡು ಹೋದಾಗ ನಮಗೆ ಒಳ್ಳೆಯ ಜೀವನ, ವರ್ಷವಿಡೀ ನಾವು ಹರ್ಷದಿಂದ ಇರಲಿಕ್ಕೆ ಸಾಧ್ಯತೆ ಉಂಟು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.